ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಆ್ಯಸ್ ಯೂಶುವಲ್ ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಒಂದು ಆರೋಗ್ಯಕರವಾದ ಕುಂಬಳಕಾಯಿ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕುಂಬಳಕಾಯಿ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ. ಅದರದ್ದು ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಸೊ ಅದು ಹೇಳ್ತಾ ಹೋದರೆ ದಿನಪೂರ್ತಿ ಹೇಳ್ಬೋದು. ಆದರೂ ಕೂಡ ಆದಷ್ಟು ನೀವು ಇದನ್ನು ವಾರದಲ್ಲಿ ಒಂದು ಸರಿನ ಉಪಯೋಗಿಸಿ ಅಂತಲೇ ನಾನು ಹೇಳ್ತೀನಿ. ಈ ಕುಂಬಳಕಾಯಿ ಬಂದು ನಮಗೆ ಹೊಟ್ಟೆ ಸಂಬಂಧಿಸಿದಂತೆ ಒಂದು ಸಮಸ್ಯೆಗಳಾಗಿರ್ಬೋದು, ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರೋದ್ರಿಂದ ನಮಗೆ ಇದು ಸಕ್ಕರೆ ಕಾಯಿಲೆನ ನಿವಾರಣೆ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಇದು ಒತ್ತಡ, ನಿದ್ರಾಹೀನತೆ, ಕೋಪ, ಖಿನ್ನತೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕುಂಬಳಕಾಯಿ ಸೇವನೆಯಿಂದ ಅದು ದೂರ ಆಗುತ್ತೆ ಅಂತಲೇ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇದನ್ನು ತಿನ್ನೋದ್ರಿಂದ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಮಕ್ಕಳಿಗೆ ಆದಷ್ಟು ಕುಂಬಳಕಾಯಿನ ಪಲ್ಯ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಆ ರೀತಿ ನೀವು ಮಾಡಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೊಟ್ಟೆ ಬೇಗ ಹಶ್ವಾಗಲ್ಲ. ಇದು ತಿಂದ ತಕ್ಷಣ ತುಂಬ ಹೊತ್ತು ಬೇಕಾಗುತ್ತೆ, ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಹಾಗಾಗಿ ಇದು ನಮ್ಮ ಒಂದು ದೇಹ ತೂಕ ಯಾರು ಕಡಿಮೆ ಮಾಡ್ಕೊಬೇಕು ಅಂತಿರ್ತೀರ ಅವ್ರಿಗೂ ಕೂಡ ಒಂದು ಒಳ್ಳೆ ಒಂದು ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗಾಗಿ ನೀವು ಇದನ್ನು ನಿಮ್ಮ ಒಂದು ಡಯೆಟ್ ಚಾರ್ಟಲ್ಲಿ ಇದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಬೋದು. ಬರೀ ಡಯೆಟ್ ಮಾಡೋರು ಅಂತ ಅಲ್ಲ, ನಾರ್ಮಲಾಗಿ ಎಲ್ಲರೂ ಕೂಡ ಇದನ್ನು ತಿನ್ನೋಂಥ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಿ. ಈ ನಡುವೆ ಅಂತೂ ಇದ್ರ ಒಂದು ಉಪಯೋಗಗಳಾಗಿರ್ಬೋದು, ಮತ್ತು ಇದನ್ನು ಒಂದು ಬಳಕೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇವಾಗ ಪಲ್ಯ ಮಾಡಿದ್ದಾಯಿತು. ಇನ್ನೊಂದು ಕಡೆ ರಾಗಿ ರೊಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕಾಯಿ ತುರಿ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಆಗಲೇ ಹೇಳಿದಾಗ ಎಲ್ಲನ ಹಾಕಿ ರೊಟ್ಟಿ ಹಿಟ್ಟನ್ನು ಅದಕ್ಕೆ ನೀವು ಕಲಿಸ್ಕೊಂಡ್ರಾಯ್ತು. ಇಷ್ಟೇ ಅಲ್ಲದೆ ನೀವು ಬೇಕಿದ್ರೆ ಇದಕ್ಕೆ ಮೂಲಂಗಿ ತುರಿ ಆಗಿರ್ಬೋದು, ಮತ್ತು ಗೆಡ್ಡೆಕೋಸಲ್ವಾ. ಸೊ ಯಾವುದು ಬೇಕಾದರೂ ನೀವು ತರಕಾರಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಸೇರಿಸ್ಕೊಳ್ಳಿ. ನಾನು ಇವಾಗ ಇಲ್ಲಿ ಏನು ಮನೆಯಲ್ಲಿ ನನಗೆ ಇತ್ತೋ ಅಷ್ಟನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಈ ರೀತಿ ಒಂದು ಸಾಂಪ್ರದಾಯಿಕ ತಿಂಡಿಗಳನ್ನ ನಾವು ಮರ್ತೇ ಬಿಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಒಂದು ಮಾಡಿ ತಿನ್ನೋಂಥ ಅಭ್ಯಾಸನ ನೀವು ಮಾಡ್ಕೊಳ್ಳಿ. ತುಂಬ ಆರೋಗ್ಯಕರವಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಪಲ್ಯ ರೆಡಿಯಾಗಿ ಹೋಗ್ಬಿಡ್ತು. ಪಲ್ಯನೂ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಸಾಸಿವೆ, ಜೀರಿಗೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಮಾಡಿಬಿಟ್ಟು ಕುಂಬಳಕಾಯಿ ಹಾಕಿ ಅದು ನೀರು ಅದೇ ಬಿಟ್ಕೊಳುತ್ತೆ. ಯಾವುದೇ ರೀತಿ ನಾವು ನೀರು ಹಾಕಿ ಬೇಯಿಸ್ಬೇಕಂತ ಏನಿಲ್ಲ. ಸೊ ಫೈನಲ್ ಆಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್, ಆದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾರ್ಮಲಾಗಿ ಕುಂಬಳಕಾಯಿ ಅಕ್ಕಿ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ನು. ಆದರೆ ನಾನು ಇವತ್ತು ರಾಗಿ ರೊಟ್ಟಿನೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಉಚ್ಚೆಲ್ ಚಟ್ನಿ ಮಾಡೋಣ ಅಂದ್ಕೊಂಡೆ. ಸೊ ಮನೆಯಲ್ಲಿ ಉಚ್ಚೆಲ್ ಇರಲಿಲ್ಲ, ಅದ್ರ ಬಳಕೆ ನಾನು ಕೂಡ ಅಷ್ಟೇ ಕಡಿಮೆ. ಆದರೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಅದನ್ನು ಬಳಸ್ಬೇಕಂತ ಹೇಳಿ ಅನ್ಕೋತಾ ಇದ್ದೀನಿ. ನಮ್ಮ ಹಿಂದಿನವರು ಏನೇನು ಆಹಾರ ಪದ್ಧತಿನ ಇಟ್ಕೊಂಡಿದ್ರೋ ಅಟ್ಲೀಸ್ಟ್ ಅದರಲ್ಲಿ ಒಂದು 50% ಆದರೂ ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ರಾಗಿ ರೊಟ್ಟಿ ಅನ್ನೋ ಒಂದು ಇದೇ ಹೊಟ್ಟೋಗ್ಬಿಟ್ಟಿದೆ. ಮಕ್ಳುಗಳಂತೂ ಕುಂಬಳಕಾಯಿ ಪಲ್ಯ ಅದೆಲ್ಲ ಪರಿಚಯನೇ ಇಲ್ಲ. ಓದೋದ್ರಲ್ಲಿ ಮಾತ್ರ ಬುಕ್ಸಲ್ಲಿ ಪಂಪ್ಕಿನ್ ಸೀಡ್ಸು, ಪಂಪ್ಕಿನ್ ಅಂತ ಅವರು ಓದಬೇಕು, ಆ ರೀತಿ ಆಗಿದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ವಾರಕ್ಕೆ ಒಂದು ಸಾರಿ ಮಕ್ಕಳಿಗೆ ಕುಂಬಳಕಾಯಿನ ಕೊಡಿ. ತುಂಬಾ ಒಂದು ಆರೋಗ್ಯಕರವಾದ ಒಂದು ತರಕಾರಿ ಇದು. ಸೊ ಇವಾಗ ರೊಟ್ಟಿ ಮಾಡಿಬಿಟ್ಟು ತಿಂಡಿ ಕೊಟ್ಬಿಟ್ಟು ಇವತ್ತು ತುಂಬಾ ಮನೆ ಕೆಲಸಗಳಿದೆ. ಮನೆ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಮತ್ತು ಸ್ವಲ್ಪ ಏರ್ ಆಯಿಲ್ಗಳಾಗಿರ್ಬೋದು, ಮತ್ತು ಪೌಡರ್ಗಳು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಬೇಕು. ಹಾಗಾಗಿ ಬೇಗ ತಿಂಡಿ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತಾ ಇದ್ದೀನಿ. ಸೊ ಬಾಕ್ಸ್ಗೆ ಕೊಡ್ತಾಯಿದ್ದೀನಿ, ಟೈಮ್ ಆಗಿಬಿಡ್ತು. ಹಾಗಾಗಿ ಮನೆಯವ್ರಿಗೆ ಸ್ವಲ್ಪ ತಿಂಡಿ ಪಾರ್ಸೆಲೇ ಕೊಡೋಣ ಅಂತ ಹೇಳಿ ರಾಗಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ಮಧ್ಯಾಹ್ನಕ್ಕೆ ಮುದ್ದೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಸ್ವಲ್ಪ ಏನು ರಾಜ್ಮುಡಿ ರೈಸ್ ಏನು ಬರುತ್ತೆ ಅದನ್ನು ರೈಸ್ ಮಾಡಿ ಕೊಡ್ತಾಯಿದ್ದೀನಿ. ಅಲ್ಲಿ ಸಿಗುತ್ತೆ ಅವ್ರಿಗೆ ಕ್ಯಾಂಟೀನಲ್ಲಿ ಸಾಂಬಾರು, ಪಲ್ಯಗಳು ಎಲ್ಲ ಸಿಗುತ್ತೆ. ಸೊ ಯಾವಾಗಾದರೂ ಈ ಥರ ಕೆಲಸ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ರೈಸ್ನ ನಾನು ಕೊಟ್ಬಿಡ್ತೀನಿ. ಇವಾಗ ಬಾಕ್ಸ್ ಕಟ್ಟಿದ್ದಾಯಿತು. ನೆಕ್ಸ್ಟ್ ಇವಾಗ ನಾನು ಮಕ್ಳಿಗೆ ತಿಂಡಿ ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಸ್ವಲ್ಪ ಮನೆ ಕೆಲಸ ಹೇಳಿದ್ನಲ್ಲ ಆಗಲೇ ಎಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರಾಗಿ ಎಲ್ಲನೂ ಕೂಡ. ಸೊ ಪೌಡ್ರು ಮಾಡಿಸೋದಷ್ಟೇ, ಅದೆಲ್ಲ ಜರಡಿ ಹಿಡಿದು ಎಲ್ಲ ನೀಟಾಗಿ ಇವತ್ತು ಕೆಲಸ ಮಾಡ್ಕೊಬೇಕು. ಏಕೆಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲ ಕೂಡ ರೆಡಿ ಮಾಡ್ಕೊಬೇಕು. ನಾನು ಏನೇ ಕೆಲಸ ಇದ್ದರೂ ಕೂಡ
ಈ ರೀತಿ ಕೆಲಸಗಳಿರೋ ಟೈಮ್ನಲ್ಲಿ ನಾನು ಅಡುಗೆ ಎಲ್ಲ ಆವಾಗಲೇ ಮಾಡಿ ಇಟ್ಕೊಂಡು ಬಿಡ್ತೀನಿ. ಮತ್ತು ಇವಾಗ ಸಾಂಬಾರಿಗೆ ಬೆಂಡೆಕಾಯಿ ಹುಳಿ ಮಾಡಿಬಿಟ್ಟು ಪಲ್ಯ ಮಾಡಿಬಿಡೋಣ ಹೆಸರು ಕಾಳು ಹಾಕಿ ಅಂತೇಳಿ. ಸಂಜೆ ಕೆಲಸ ಎಷ್ಟೊತ್ತಾಗುತ್ತೋ ನಮಗೂ ಸ್ಟ್ರೈನ್ ಆಗಿಬಿಟ್ಟಿರುತ್ತೆ, ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನಗೆ ಕೆಲವರು ಜನ ಫೋನ್ ಮಾಡ್ತೀರಾ, ಲೇಡೀಸ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಯಾವುದೇ ಒಂದು ಪರ್ಸ್ನಲ್ ವಿಚಾರಗಳ ಬಗ್ಗೆ. ಸೊ ಏನಂತ ಹೇಳಿದ್ರೆ, ನಮಗೆ ಯಾವುದೇ ಆದರೂ ಕೂಡ ಲೈಫಲ್ಲಿ ಬರೀ ಪಾಸಿಟಿವೇ ನಡಿಬೇಕಂತ ಇಲ್ಲ. ಸೊ ಹುಟ್ಟಿದ ಮಗು ಬೇಗ ಎದ್ದು ಕುತ್ಕೊಂಡ್ಬಿಡಲ್ಲ, ಹೆಜ್ಜೆ ಹಾಕ್ಬಿಡಲ್ಲ. ಯಾವುದೇ ಕೆಲಸ ಇದ್ದರೂ ಕೂಡ ತುಂಬ ಸ್ಟ್ರಗಲ್ ಇರುತ್ತೆ. ಅಷ್ಟು ಬೇಗ ಯಶಸ್ಸು ಖಂಡಿತ ಯಾರಿಗೂ ಸಿಗಲ್ಲ. ನಾವು ಕೂಡ ಅಷ್ಟೇ. ಈಗ ವಿಡಿಯೋದಲ್ಲಿ ನಾವು ಪಾಸಿಟಿವ್ ಆಗಿರ್ತೀವಿ, ಪಾಸಿಟಿವ್ ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರ್ತೀವಿ ಅಂತೇಳಿ ನಮ್ಮ ಒಂದು ಲೈಫಲ್ಲಿ ನೆಗೆಟಿವ್ ನಡೆಯೋದೇ ಇಲ್ಲ ಅಂತ ಅಲ್ಲ. ಈಗ ನಾನು ಕೂಡ ಅಷ್ಟೇ ಬಿಸ್ನೆಸ್ ವಿಚಾರವಾಗಿ ತುಂಬಾ ಫೇಸ್ ಮಾಡ್ತಾ ಇದ್ದೀನಿ. ಈ 6 ತಿಂಗಳಿಂದ ನಾನು ಏನು ಅಂದ್ಕೊಂಡ್ರೂ ಉಲ್ಟಾ ಆಗ್ತಾ ಇದೆ. ಸೊ ಎಲ್ಲನೂ ನಾನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಹಂಗನ್ಬಿಟ್ಟು ನಮ್ಮ ಪ್ರಯತ್ನನ ನಾವು ಬಿಡೋಕ್ಕಾಗಲ್ಲ. ಅದನ್ನು ಒಂದು ಪಾಠ ಅಂತ ತಿಳ್ಕೊಂಡು ಅದನ್ನು ಸವಾಲಾಗಿ ತಗೊಂಡು ನಾವು ಎದುರಿಸಿ ನಿಲ್ಲಬೇಕಾಗುತ್ತೆ, ಮತ್ತೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ನಾನು ತಿಂಡಿ ರಾಗಿ ರೊಟ್ಟಿ ಪಲ್ಯ ಮಾಡಿದ್ವಿ, ನೋಡ್ಕೊಂಬಂದ್ರಿ. ಮತ್ತೆ ಸಾಂಬಾರ್ ಮಾಡ್ಬಿಟ್ಟು ಸೊಪ್ಪಿನ ಪಲ್ಯ ಅದನ್ನ ಮಾಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಬಂದು 6 o'clock ಆಯ್ತು. ಇವಾಗ ನನ್ನ ಕೆಲಸ ಮುಗೀತು. ಅಂದ್ರೆ ಕ್ಲೀನಿಂಗ್ ಅಂತ ಅಲ್ಲ, ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಬಟ್ಟೆ ಎಲ್ಲ ಅದು ಮೆಸ್ಸಿ ಆಗಿತ್ತು, ಅದನ್ನ ನೀಟಾಗಿ ಜೋಡಿಸಿಟ್ಟಿದ್ದಾಯ್ತು. ಮತ್ತೆ ಹೇರ್ ಆಯಿಲ್ ರೆಡಿ ಮಾಡ್ಕೊಂಡೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಆದಷ್ಟು ನನ್ನ ಮನೆಯಲ್ಲೇ ಮಾಡಂತಹ ಹೇರ್ ಆಯಿಲ್ಗಳನ್ನ ಉಪಯೋಗಿಸೋದು ಅಂತ ಹೇಳಿ. ಆಲ್ರೆಡಿ ಅದು ಒಂದು ಲಾಗ್ ನಾನು ಮಾಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಅದು ಹೇಗ್ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ ವಿಡಿಯೋ ಲಿಂಕ್ ನ. ಸೊ ನೀವು ನೋಡಿ ಕೂಡ ಅದನ್ನ ಟ್ರೈ ಮಾಡ್ಬೋದು. ಮತ್ತೆ ಹೇರ್ ಆಯಿಲ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ಗೋಧಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಎಲ್ಲಾನು ಕೂಡ ರೆಡಿ ಮಾಡಿದ್ದಾಯ್ತು. ಎಲ್ಲಾನು ಒಣಗಿಸಿಟ್ಟಿದೆ. ಇವತ್ತು ಎಲ್ಲಾ ರೀತಿಯಾದಂತಹ ಹಸಿಟ್ಟುಗಳು ಕೂಡ ರೆಡಿ ಆಗೋಗ್ತು. ಅಕ್ಕಿ ಹಿಟ್ಟು ಮಾತ್ರ ನಾನು ರೆಡಿ ಮಾಡ್ಕೊಬೇಕು. ಯಾಕೆಂದ್ರೆ ಇವಾಗ ಸ್ಕೂಲ್ ಎಲ್ಲ ರಜಾ ಮುಗಿತಾ ಬರ್ತಾ ಇದೆ, ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪನೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಅದು ಎಲ್ಲ ಕ್ಲೋಸ್ ಆಗಿತ್ತು ಕೂಡ, ಅದಕ್ಕೋಸ್ಕರ ಮತ್ತೆ ಅಂಗಡಿನಲ್ಲಿ ಏನಕ್ಕೆ ತರೋದು ಅಂದ್ಬಿಟ್ಟು ಮನೇಲೆ ರೆಡಿ ಮಾಡ್ಕೊಂಡಿದ್ದಾಯ್ತು. ಏರ್ ಆಯಿಲ್ ರೆಡಿ ಆಯ್ತು, ಮತ್ತೆ ಪೌಡರ್ಗಳು ರೆಡಿ ಆಯ್ತು. ಜೊತೆಗೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಮಾಡಿದ್ದಾಯ್ತು. ಯಾಕೆಂದ್ರೆ ಮಂಗ್ಳೂರ್ಗೆ ನಾವು ಟ್ರಿಪ್ಗೆ ಹೋಗಿದ್ವಿ ಅಲ್ವಾ, ಎಷ್ಟು ಬಿಸಿಲು ಅಂದ್ರೆ ಫುಲ್ಲು ಸ್ಕಿನ್ ಎಲ್ಲ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರು ಕೂಡ ಮಾಡ್ಕೊಂಡೆ. ಮತ್ತೆ ಹೇರು ಅಷ್ಟೇ, ನನ್ಗೆ ವೈಟ್ ಹೇರ್ಸ್ ಎಲ್ಲ ಬರಕಾಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ನಾರ್ಮಲ್ ಬಿಡಿ, ಎಲ್ಲಾರ್ಗು ಕೂಡ ನನ್ಗೆ ಅಂತ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಏನಂದ್ರೆ, ನಾನು ಯಾವುದೇ ರೀತಿ ಕಲರಿಂಗ್ ಅದೆಲ್ಲ ಮಾಡ್ಕೊಳ್ಳಲ್ಲ. ತುಂಬಾ ರೇರು, ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ನಾನು ಮಾಡಿಸ್ಕೊಳ್ಳೋದು. ಅದನ್ನ ಬಿಟ್ರೆ ಮನೆಯಲ್ಲೇ ನಾನು ನ್ಯಾಚುರಲ್ ಆಗಿ ಮಾಡ್ಕೊಂತೀನಿ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದೀನಿ. ಅಂದ್ರೆ ಮೆಹಂದಿ ಏನ್ ಬರುತ್ತೆ, ಎನ್ನ ಪೌಡರು, ಯಾವುದು ನಿಮ್ಗೆ ಒಂದು ಆರ್ಗ್ಯಾನಿಕ್ ಪೌಡರ್ ಸಿಗುತ್ತೆ, ಮೆಹಂದಿ ಪೌಡರ್, ಅದ್ರ ಒಟ್ಟಿಗೆ ನಾನು ಕರ್ಬೇವು ಸೊಪ್ಪಿನ ಪೌಡರ್ ಆಗಿರ್ಬೋದು, ಮತ್ತೆ ನೀಮ್ ಪೌಡರ್ ಆಗಿರ್ಬೋದು, ಲೆಮನ್ ಪೌಡರು, ಮತ್ತೆ ರೋಸ್ ಪೆಟಲ್ ಪೌಡರು ಎಲ್ಲಾನು ಕೂಡ ಒಂದೊಂದು ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು 10 ನಿಮಿಷ ಇಟ್ಟು ಆನಂತರ ಅಪ್ಲೈ ಮಾಡ್ಕೊಂತೀನಿ. ನೀವು ಅನ್ಕೊಬಹುದು ವೈಟ್ ಹೇರ್ಸ್ ಎಲ್ಲ ಕಡಿಮೆ ಆಗುತ್ತಾ ಅಂತ. ಫುಲ್ಲು ವೈಟ್ ಹೇರ್ಸ್ ಎಲ್ಲ ಹೋಗ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಫುಲ್ಲು ಬ್ರೌನಿಶ್ ಆಗುತ್ತೆ ಹೇರು, ತುಂಬಾ ದಿನ ಬರುತ್ತೆ ಅದು. ಅದ್ರ ಮೇಲೆ ನೀವು ಸ್ವಲ್ಪ ಕಲರ್ ಎಲ್ಲ ಹಾಕಿದ್ರೆ ತುಂಬಾ ದಿನನೇ ಲಾಂಗ್ ಟೈಮ್ ಬರುತ್ತೆ. ಆದಷ್ಟು ಕೆಮಿಕಲ್ ಇರಂತಹ ವಸ್ತುಗಳನ್ನ ಅವಾಯ್ಡ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಅದರಿಂದನೂ ಕೂಡ ಕ್ಯಾನ್ಸರ್ ಬರ್ತಿದೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ. ಮತ್ತೆ ಕಣ್ಣು ನೀವು ನೋಡ್ಬೋದು, ಕಣ್ಣಂತೂ ಇವಾಗ ಎಲ್ಲಾರು ಕೂಡ ಚಿಕ್ಕ ವಯಸ್ಸಿಗೆ ಆಪರೇಷನ್ ಮಾಡಿಸ್ಕೊಂತಾರೆ, ಪೊರೆ ಬಂದಿದೆ ಅದು ಇದು ಅಂತ. ಸೊ ಕಣ್ಗೂ ಕೂಡ ಎಫೆಕ್ಟ್, ತುಂಬಾ ಕಲರ್ ಎಲ್ಲ ಕೆಮಿಕಲ್ ಇರಂತಹ ಒಂದು ಕಲರಿಂಗ್ ಮಾಡಿಸ್ಕೊಳ್ಳೋದು ತುಂಬಾನೇ ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ನಾನು ನ್ಯಾಚುರಲ್ ಆಗಿ ಮನೇಲೆ ರೆಡಿ ಮಾಡ್ಕೊಂಡೆ. ಇವತ್ತು ಇಷ್ಟೆಲ್ಲ ಕೆಲಸ ಮುಗಿಸೋವರೆಗೆ 6 ಗಂಟೆ ಆಯ್ತು. ಟೈಮ್ ಬೇಗ ಹೊಟ್ಟೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ, ಮಾವಿನ ಹಣ್ಣಿಂದು ಮಿಲ್ಕ್ ಶೇಕ್ ಮಾಡ್ಕೊಡೋಣ ಮಕ್ಳಿಗೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಸೊ ಬನ್ನಿ ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಡೋಣ. ಈ ಒಂದು ಮಿಲ್ಕ್ ಶೇಕ್ಗೆ ನಾನು ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ನೀರಲ್ಲಿ ಬೆಳಗ್ಗೆನೆ ನೆನೆಸಿಟ್ಟಿದ್ದೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಮತ್ತು ಸೀಡ್ಸ್ಗಳು, ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು ಎಲ್ಲನೂ ಕೂಡ ನೆನೆಸಿಟ್ಕೊಂಡಿದ್ದೆ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ನೀವು ಹಾಕಿ ಮಾಡ್ಕೊಬೋದು. ಮತ್ತು ಅಂಜೂರ, ಅದು ಕೂಡ ಅಷ್ಟೇ ನಮ್ಮ ಒಂದು ರಕ್ತ ಶುದ್ಧಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ. ಇವಾಗ ಒಂದು ಕಪ್ಪಷ್ಟು ಮ್ಯಾಂಗೋ ತೊಗೊಂಡು
ಸ್ವಲ್ಪ ಹಾಲು ಮತ್ತು ಸ್ವೀಟ್ಗೆ ಅಂತೇಳಿ ಸ್ವಲ್ಪ ಜೇನುತುಪ್ಪನ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಒಂದು ಆರೋಗ್ಯಕರವಾದ ಮಿಲ್ಕ್ ಶೇಕ್ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಚಾರ ನಾನು ಆಗಲೇ ಮಾತಾಡ್ತಿದ್ದೆ ಅಲ್ವಾ, ಈಗ ಕೆಲಸದ ಬಗ್ಗೆನೇ ಆಗಿರ್ಬೋದು, ನನಗೆ ಸುಮಾರು ಪ್ರಯತ್ನಗಳಲ್ಲಿ ಯಾವುದೂ ನನಗೆ ಸಕ್ಸಸ್ಸೇ ಸಿಗ್ತಾ ಇಲ್ಲ 6 ತಿಂಗಳಿಂದ. ಆವಾಗ ಸ್ಟಾರ್ಟಿಂಗ್ ಎಲ್ಲ ನನಗೆ ಏನು ಮಾಡಿದ್ರೂ ಕೆಲಸ ಆಗೋಗ್ಬಿಡ್ತಿತ್ತು. ನಾನು ಸ್ವಲ್ಪ ಎಫರ್ಟ್ ಹಾಕಿದ್ರೂ ಸ್ವಲ್ಪ ಜಾಸ್ತಿನೇ ರಿಸಲ್ಟ್ ಬರ್ತಿತ್ತು. ಈಗೇನಾಗಿದೆ ಅಂತ ಹೇಳಿದರೆ, ನೆಕ್ಸ್ಟ್ ಸ್ಟೆಪ್ ಇಡಲಿಕ್ಕೆ ನಾನು ಸುಮಾರು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಫೇಲ್ಯೂರೇ ಅಂತಲೇ ಅಂದ್ಕೊಬೋದು ನೀವು. ಆದರೂ ಕೂಡ ನಾನು ಯಾವುದೇ ರೀತಿ ಕುಗ್ಗುದೆ, ನಾನು ಅಂತ ಹೇಳೋದಕ್ಕಿಂತ ನನ್ನ ಜೊತೆಯಲ್ಲಿ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನನಗೊಂದು ಕಾನ್ಫಿಡೆಂಟ್ ಇದೆ, ಇದೆಲ್ಲ ನಾನು ಮಾಡೇ ಮಾಡ್ತೀನಿ, ಇದೆಲ್ಲ ಪಾಠವಾಗಿ ತಗೊಂಡಿದ್ದೀನಿ. ಸೋಲ್ಗೆ ಯಾವುದೇ ರೀತಿ ಕುಗ್ಗದೆ ಧೈರ್ಯವಾಗಿ ಮತ್ತೆ ಪ್ರಯತ್ನ ಮಾಡೋಣ, ಮತ್ತೆ ಎದ್ದೇಳೋಣ ಅನ್ನೋ ರೀತಿಲೇ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಆ ರೀತಿ ನಮಗೆ ಫಸ್ಟು 1-2-3 ಸಲ ಪ್ರಯತ್ನ ಮಾಡಿದ ಕ್ಷಣಕ್ಕೆ ಸಕ್ಸಸ್ ಸಿಕ್ಬಿಡ್ಬೇಕಂತ ಅಲ್ಲ, ತುಂಬ ಎಫರ್ಟ್ ಹಾಕಬೇಕಿರುತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ, ಮತ್ತು ನಾವು ಕಂಟಿನ್ಯೂ ಆಗಿ ಆ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಖಂಡಿತವಾಗ್ಲೂ ಆಗ ಜಯ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಅಷ್ಟೇ, ಯಾರೂ ಕೂಡ ಯಾವುದೇ ಪ್ರಯತ್ನದಲ್ಲಿ ಸೋಲನ್ನ ಕಂಡ್ರೆ ಅದಕ್ಕೆ ನೀವು ಕುಗ್ಬೇಡಿ ಅಂತಲೇ ನಾನು ಹೇಳ್ತೀನಿ. ಸೊ ಕುಗ್ಗೋದ್ರಿಂದ ನಮಗೆ ಯಾವುದೇ ರೀತಿ ಅದರಿಂದ ರಿಸಲ್ಟ್ ಸಿಗಲ್ಲ. ಅದನ್ನು ಧೈರ್ಯವಾಗಿ ಫೇಸ್ ಮಾಡಿ ಚಾಲೆಂಜಾಗಿ ತೊಗೊತೀವಲ್ವ, ಅದೇ ನಮ್ಮ ಒಂದು ಚಾಲೆಂಜ್ ಅಂತಲೇ ಹೇಳ್ತೀನಿ. ಯಾರಾದರೂ ಕೂಡ ಹೊಸ್ದಾಗಿ ಪ್ರಯತ್ನ ಮಾಡ್ತಿದ್ರೆ. ಓಕೆ ಫ್ರೆಂಡ್ಸ್, ಮಿಲ್ಕ್ ಶೇಕ್ ಮಾಡಿ ಮಕ್ಳಿಗೆ ಕೊಟ್ಟಿದ್ದಾಯಿತು. ತುಂಬ ಇಷ್ಟಪಟ್ಟು ಕುಡಿದ್ರು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಮಕ್ಳಿಗೆ ಕೊಡಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಋತ್ವಿಕ್ಗೆ ಸ್ವಲ್ಪ ಕಾಲು ಪೇಯ್ನ್ ಆಗಿದೆ. ಪೇಯ್ನ್ ಅಂತ ಹೇಳಿದ್ರೆ ಕಲ್ಲುತ್ತು ಅಂತ ಹೇಳ್ತಾರಲ್ಲ, ಸೊ ಅದು ತುಂಬಾನೇ ನೋವಾಗ್ಬಿಡ್ತು ಅವನಿಗೆ. 1 ನಿಮಿಷ ಇರಿ ತೋರಿಸ್ತೀನಿ. ಇಲ್ಲಿ ನೋಡಿ, ಅಂದರೆ ಅವನಿಗೆ ತುಂಬಾನೇ ಕಲ್ಲೊತ್ತ ಆಗ್ತಾ ಇತ್ತು ಅವಾಗಲೆಲ್ಲ. ಅಲ್ಲೂ ಅಷ್ಟೇ, ಅಲ್ಲೂ 1-2-3 ಆಗಿತ್ತು. ಅದು ಚಿಕ್ಕ ಚಿಕ್ಕದು ಬ್ಯಾಂಡೇಜ್ ಹಾಕೊಂಡ್ರೆ ಅದು ಸರಿ ಹೋಗಿತ್ತು. ಇಲ್ಲೂ ಅಷ್ಟೇನೆ ಹೆಬ್ಬೆಟ್ಟು ಎಲ್ಲ ಆಗಿತ್ತು. ಸೊ ಅಲ್ಲಿ ಬಂದು ತುಂಬಾನೇ ಅದು ಏನಂದ್ರೆ ಒಳಗಡೆ ಬೇರು ಬಿಡುತ್ತೆ ಅಂತಾರಲ್ವಾ, ಸೊ ಆ ರೀತಿ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸರ್ಜರಿ ಮಾಡಿಸಿದೀವಿ. ಪಾಪ ತುಂಬಾ ಕಷ್ಟಪಟ್ಟ ಋತ್ವಿಕ್. ಸೊ ಅವನು ಎಷ್ಟು ಪೇನ್ ಪಟ್ಟ ಅಂತ ಹೇಳಿದ್ರೆ ನನಗಂತೂ ತುಂಬಾ ಸಂಕಟ ಆಗೋಯ್ತು ಅವ್ನು ನೋಡ್ಲಿಕ್ಕೆ. ಸೊ ಏನೋ ಸದ್ಯ ಇವಾಗ ಸ್ವಲ್ಪ ಪರವಾಗಿಲ್ಲ. ನಾರ್ಮಲ್ ಆಗಿ ಊರುಗಳ ಕಡೆ ಅದನ್ನ ಸಾಮಾನ್ಯವಾಗಿ ತಗೋತಾರೆ. ನನಗೆ ನೋಡಿರ್ಲಿಲ್ಲ, ನಾನು ಕೂಡ ನನ್ನ ಮಗನಿಗಾದಾಗ್ಲೇ ಅದು ನೋವೇನು ಅಂತ ನನಗೆ ಗೊತ್ತಾಗಿದ್ದು. ಅಬ್ಬಾ, ಎಷ್ಟು ನನಗೆ ಸಂಕಟ ಆಗಿತ್ತು ಅಂದ್ರೆ ಅವ್ನು ನೋಡಕ್ಕಾಗ್ಲಿಲ್ಲ, ಹೆಜ್ಜೆ ಇಡಕ್ ಆಗ್ತಿಲ್ಲ, ಆ ತರ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ನಿಗೆ 2 ಕಾಲಲ್ಲೂ ಆಗಿತ್ತು. ಅಂದ್ರೆ ಸಣ್ಣ ಸಣ್ಣದ್ ಬ್ಯಾಂಡೇಜ್ ಹಾಕೊಂತಿದ್ದ, ಅದು ರಿಮೂವ್ ಆಗ್ಬಿಡ್ತಾ ಇತ್ತು. ಒಂದಂತೂ ಫುಲ್ಲು ದೊಡ್ಡದಾಗಿ ಆಗ್ಬಿಟ್ಟಿತ್ತಂತೆ, ಆಳವಾಗಿ ಬೇರು ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಆಗಿತ್ತು. ಅದಕ್ಕೋಸ್ಕರ ಮೈನರ್ ಆಗಿ ಸರ್ಜರಿ ಕೂಡ ಮಾಡಿಸಿ ಅದನ್ನ ಸ್ಟಿಚಸ್ ಮಾಡಿಸಿದ್ದಾರೆ. ಅಂದ್ರೆ 2 ವೀಕ್ಸ್ ಫುಲ್ಲು ರೆಸ್ಟ್ ಅಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಆಲ್ರೆಡಿ ಇವಾಗ ನೆಕ್ಸ್ಟ್ ಸ್ಯಾಟರ್ಡೆಗೆ 1 ವೀಕ್ ಆಗ್ತಾ ಬಂತು. ಇವತ್ತು ಥರ್ಸ್ಡೇ, ಹಾಗಾಗಿ ಇನ್ನೊಂದು ವೀಕ್ ಅವನು ಸ್ವಲ್ಪ ರೆಸ್ಟ್ ಅಲ್ಲೇ ಇರಬೇಕು. ಪಾಪ ರಜಾ ಇದೆ, ಮಗು ಹೊರಗಡೆ ಆಟ ಆಡ್ಕೊಂಡಿರ್ಲಿ ಅಂತ ಹೇಳಿದ್ರೆ ಈ ರೀತಿ ಬೇರೆ ಆಗ್ಬಿಡ್ತು. ತುಂಬಾನೇ ಬೇಜಾರಾಯ್ತು. ಆಕ್ಚುಲಿ ಇವತ್ತು ನಮ್ಮ ಸೋದರ ಜೊತೆ ಮಗನ ಮದ್ವೆ ಕೂಡ ಇತ್ತು. ಎಲ್ಲಿ ಹೋಗೋದು, ಈ ತರ ಆಯ್ತಲ್ವಾ, ಹಾಗಾಗಿ ನಾನು ಹೋಗ್ಲಿಲ್ಲ. ಅವನು ಇವಾಗ ಪಾಪ ಹೋಗ್ ಬನ್ನಿ ಏನೋ ಅಂತ ಹೇಳ್ದ, 1 ದಿನದ ಮಟ್ಕಲ್ವಾ ಹೋಗ್ ಬನ್ನಿ ಅಂತ. ಆದ್ರೆ ಆ ತರ ಬಿಟ್ಟು ಹೋಗಕ್ ಆಗಲ್ಲ ಈ ಸಿಚುವೇಶನ್ ಅಲ್ಲಿ ಅಂತ ನಾನು ಹೋಗ್ಲಿಲ್ಲ ಬಿಟ್ಟು. ಅಂದ್ರೆ ಅದು ಮದ್ವೆ ಇರೋದು ಭದ್ರಾವತಿನಲ್ಲಿ, ಬೇರೆ ದೂರ. ಅಂದ್ರೆ ಬೆಳಗ್ಗೆ ಹೋಗಿ ಸಂಜೆ ಬರೋದಾದ್ರೆ ಪರವಾಗಿಲ್ಲ, ಓಕೆ. ಆದ್ರೆ 1 ದಿನ ಬಿಟ್ಟಿರ್ಬೇಕಲ್ವಾ, ಫುಲ್ಲು ಅವನು ಓಡಾಡಂಗೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೋಸ್ಕರ ಹೋಗಿಲ್ಲ. ನನ್ನ ತಂಗಿ ಮನೆಯಲ್ಲಿ ಬಿಟ್ಟು ಹೋಗೋಣ ಅಂದ್ರೆ ಅವಳು ಕೂಡ ದೂರ ಇದ್ದಾಳೆ, ಹತ್ರ ಇಲ್ಲ ನಾವಿರೋದು, ಅವಳಿರೋದು. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗೋದು ಕಷ್ಟನೇ. ಸ್ಟಿಚಸ್ ಹಾಕಿರೋದ್ರಿಂದ ತುಂಬಾ ನಡಿಬಾರ್ದು ಅಂತಾನೆ ಹೇಳಿದ್ದಾರೆ. ಮನೇಲಿ ಎಷ್ಟೋ ಅಷ್ಟೇನೆ, ವಾಶ್ರೂಮ್ಗೆ ಹೋಗ್ತಾನೆ ಬರ್ತಾನೆ, ಬೆಡ್ ಅಲ್ಲೇ ಸೋಫಾದ ಮೇಲೆ ಕುತ್ಕೊಂಡು ಈ ತರ ಆಗಿದೆ ಒಂದು. ಸೊ ಏನೋ ನೋಡೋಣ, ವಾಸಿ ಆಗ್ಬಿಟ್ರೆ ಸಾಕು. ಅಂದ್ರೆ ಇವಾಗ ಪೇಯ್ನ್ ಇಲ್ಲ ಸದ್ಯಕ್ಕೆ, ಅದೊಂದು ಸ್ವಲ್ಪ ಸಮಾಧಾನ ನನಗೆ. ಇನ್ನೊಂದು ವಾರ, ನೆಕ್ಸ್ಟ್ ಫ್ರೈಡೆ ಅಥವಾ ಸ್ಯಾಟರ್ಡೆ ಅದು ಸ್ಟಿಚಸ್ ತೆಗಿತಾರೆ, ಅವಾಗ ಸ್ವಲ್ಪ ಆರಾಮಾಗುತ್ತೆ. ಈ ತರ ಆದ್ರೂ ಕೂಡ ಸಂಡೇ ನಮ್ಗೆ ಹೋಗ್ಲೇಬೇಕು, ಆ ತರ ಪರಿಸ್ಥಿತಿ. ಪಾಪ ಯಾಕೆಂದ್ರೆ ಮದ್ವೆಗೂ ಕೂಡ ಹೋಗಿಲ್ಲ ಅಲ್ವಾ. ಸೊ ಮದ್ವೆ ಅಂತೂ ದೂರ ಭದ್ರಾವತಿನಲ್ಲಾಗಿದೆ. ತುಂಬಾ ಯಾರೋ ದೂರದ್ದು ಅಂದ್ರೆ ಓಕೆ, ನಮ್ಮ ಸೋದರ ಜೊತೆ ಮಗನ್ ಮದ್ವೆನೆ. ಸೊ ಅದಕ್ಕೋಸ್ಕರ ಬೀಗ್ರೂಟಕ್ಕೂ ಅಟ್ಲೀಸ್ಟ್ ಹೋಗಿ ಬರೋಣ ಅಂತ ಹೇಳಿ. ಜೊತೆಗೆ ಅವ್ನು ಇವಾಗ ಪರವಾಗಿಲ್ಲ, ಕಾರಲ್ಲಿ ಕುತ್ಕೊಂಡು ಜರ್ನಿ ಮಾಡ್ಬೋದು. ಅಲ್ಲಿ ಒಂದ್ ಕಡೆ ಒಳಗಡೆ ಮನೇಲೆ ಇರ್ಸ್ಬೇಕು, ಅವ್ನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ. ಅದು ಅಲ್ಲದೆ ನಮ್ಗೆ ಸ್ವಲ್ಪ ಮೈಸೂರಲ್ಲಿ ಏನೋ ಬೇರೆ ಬೇರೆ ಕೆಲಸಗಳು ಕೂಡ ಇದೆ. ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಬೀಗ್ರೂಟನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ನಾವು ಹೋಗ್ತಾ ಇದೀವಿ. ಸೊ ಮತ್ತೆ ನಾನು ಫ್ರೆಂಡ್ಸ್ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮ್ಗೆ, ಮಂಗಳೂರು ರಾಮಕೃಷ್ಣ ಮಠದಲ್ಲಿ ಸುಮಾರು ಬುಕ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಯಾಕೆಂದ್ರೆ ನನ್ಗೆ ಯಾವ್ದೋ ಒಂದು ಲಾಗಲ್ಲಿ ನಾನು ಹೇಳಿದ್ದು, ತುಂಬಾ ಜನ ನಂಗೆ ಪರ್ಸನಲ್ ಆಗಿ ಕಾಲ್ ಮಾಡಿದ್ರಿ,
ಯಾವ ಬುಕ್ಸು ಏನು ಅದ್ರ ಬಗ್ಗೆ ತುಂಬಾ ಆಸಕ್ತಿ ತೋರಿಸಿದ್ರಿ. ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ಹೇಳೋಣ ಅಂತ ಹೇಳಿ ನಾನು ಯಾವ್ಯಾವ ಬುಕ್ಸ್ ತಗೊಂಡಿದ್ದೀನಿ ಅಂತ ಇವಾಗ ನಿಮ್ಗೆ ತೋರ್ಸೋಣ ಅಂತ ಹೇಳಿ ನಾನೇನ್ ಮಾಡ್ತೀನಿ ಅಂದ್ರೆ, ಮಕ್ಳಿಗೆ ಆದಷ್ಟು ಚಿಕ್ಕ ಚಿಕ್ಕ ಬುಕ್ಸೇ ಈ ರೀತಿ ಬುಕ್ಸ್ ನ ತಗೊಂಡು ಅವ್ರು ಓದ್ತಾರೋ ಬಿಡ್ತಾರೋ ಲೈಬ್ರರಿ ಮಾಡಿ ಲೈಬ್ರರಿಲಿ ಇಟ್ಟಾಗ ಅವ್ರಿಗೆ ಏನಾದ್ರೂ ಒಂದಲ್ಲ ಒಂದ್ ಟೈಮ್ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ರೀತಿಲಿ ನಾನು ಅವ್ರ ಕಣ್ಮುಂದೆ ಬುಕ್ಸ್ ಯಾವಾಗ್ಲೂ ಅವ್ರ ಸ್ಟಡೀಸ್ ರೂಮ್ಗೆ ಹೋಗ್ತು ಅಂತ ಹೇಳಿದ್ರೆ ಅವ್ರು ಕಾಣಿಸ್ತಾ ಇರ್ಬೇಕು, ಆ ರೀತಿ ಇಟ್ಟಿರ್ತೀನಿ. ಸೊ ಸ್ಮಾಲ್ ಆಗಿ ಲೈಫ್ ಸ್ಟೋರೀಸ್ ಬರುತ್ತಲ್ವಾ, ಆ ರೀತಿ ಬುಕ್ಸ್ ಗಳನ್ನ ನಾನು ತಂದಿಡ್ತೀನಿ. ಅಬ್ರಹಂ ಲಿಂಕನ್ ಅವ್ರದ್ದು ತಗೊಂಡೆ, ಅಲ್ಲಿ ಆರ್ಕಿಮಿಡಿಸ್ ಅವ್ರದ್ದು ಕೂಡ ತಗೊಂಡೆ ಲೈಫ್ ಸ್ಟೋರಿ, ತುಂಬಾ ಚಿಕ್ಕ ಚಿಕ್ಕದು. ಮತ್ತೆ ಥಾಮಸ್ ಆಲ್ವಾ ಎಡಿಸನ್, ಇದು ನನ್ನ ಮಗನ್ಗೆ ಫೇವ್ರೇಟ್ ಇವರು ಅಂತ ಹೇಳಿದ್ರೆ, ಸೊ ಅವ್ರದ್ದು ಲೈಫ್ ಸ್ಟೋರಿ ಬುಕ್ಸ್ ತಗೊಂಡೆ. ಅಷ್ಟಲ್ಲದೆ ಸುಮಾರು ವಿವೇಕಾನಂದ ಅವ್ರದ್ದೇ ನಾನು ಬುಕ್ಸ್ ತುಂಬಾನೇ ತಗೊಂಡಿರೋಂಥದ್ದು. ನಮ್ಮ ಮನೇಲಿ ತುಂಬಾ ಬುಕ್ಸ್ ಅಂದ್ರೆ ಅದೇನೆ ನೋಡಿ. ಇದು ಬಂದು ವಿವೇಕಾನಂದರೇ ನನ್ನ ಸ್ಫೂರ್ತಿ, ಆ ಒಂದು ಬುಕ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಇದನ್ನ ಮಕ್ಳಿಗೆ ಅಂತ ಅಲ್ಲ, ನಾವು ಕೂಡ ಓದ್ಬೋದು. ನಾವು ಓದಿ ತಿಳ್ಕೊಳ್ಳೋದು ತುಂಬಾನೇ ಇರುತ್ತೆ, ಯಾಕೆಂದ್ರೆ ನಾವು ತಿಳ್ಕೊಳಕ್ ತಾನೆ ಮಕ್ಳಿಗೆ ಹೇಳಕ್ ಸಾಧ್ಯ, ಅದಕ್ಕೋಸ್ಕರ. ಮತ್ತೆ ಆತ್ಮ ಶಿಕ್ಷಣ ಅನ್ನಂತ ಒಂದು ಬುಕ್ಸ್, ನಗುವಿನ ನಾನಾ ಮುಖ, ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕದಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಯುವಜನತೆಯ ಆದರ್ಶ ಈ ಒಂದು ಬುಕ್ಸ್, ಇದು ನಮ್ಗಂತೂ ತುಂಬಾನೇ ಚೆನ್ನಾಗಿದೆ. ಮಕ್ಕಳು ಓದೋದಕ್ಕಿಂತ ಈ ಒಂದು ಬುಕ್ಸ್ ನ ನಾವು ಓದ್ಬೇಕಾಗುತ್ತೆ. ಮತ್ತೆ ವಿವೇಕವಾಣಿ, ಇದು ಅಷ್ಟೇ ತುಂಬಾ ಚಿಕ್ಕ ಬುಕ್ಸ್, ಆದ್ರೆ ಎಷ್ಟು ಒಂದು ಮೋಟಿವೇಶನಲ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಬಂದು ನಾನು ಏನಾಗ ಬಯಸುತ್ತೇನೆ, ಇದು ಉಲ್ಟಾ ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ. ಮತ್ತೆ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಬುಕ್ಸ್, ತುಂಬಾ ಚಿಕ್ಕದು, ಪ್ರೈಸ್ ಕೂಡ ಅಷ್ಟೇ. ಇದೆಲ್ಲ 125-30 ಪ್ರೈಸ್ ತುಂಬಾನೇ ಕಡಿಮೆ ಇರುತ್ತೆ. ಅದರಲ್ಲಿ ಇರೋಂತ ಒಂದು ಕಂಟೆಂಟ್ ಅಂತೂ ತುಂಬಾ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಪವರ್ ಕ್ಯಾಪ್ಸೂಲ್ಸ್, ಇದು ಅಷ್ಟೇ ತುಂಬಾ ಸಖತ್ತಾಗಿದೆ. ನಾನು ಇದನ್ನ ಆಕ್ಚುಲಿ ತುಂಬಾ ಹುಡುಕ್ತಾ ಇದ್ದೆ. ಇಲ್ಲಿ ಹಲ್ಸೂರ್ ಮಠ ಮತ್ತೆ ನಾವು ಜಯನಗರ ಅಲ್ಲೋಗೋದು ಕಡಿಮೆನೆ, ಜಯನಗರದಲ್ಲಿದೆ ಅಲ್ಲ ರಾಮಕೃಷ್ಣ ಮಠ, ಇಲ್ಲಿ ನಮ್ಗೆ ಹತ್ರ ಆಗೋದಂದ್ರೆ ಹಲ್ಸೂರ್ ಮಠ. ಸೊ ಈ ಬುಕ್ಸ್ ನನಗೆ ಸಿಕ್ತು, ಅದೊಂದು ಖುಷಿ ಆಯ್ತು. ಮತ್ತೆ ಯೂಸ್ಫುಲ್ ಥಾಟ್ಸ್ ಫಾರ್ ಯೂತ್ಸ್, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತೆ ಗಾಸ್ಪೆಲ್ ಆಫ್ ಸ್ಟ್ರೆಂತ್ ಸ್ವಾಮಿ ವಿವೇಕಾನಂದ, ಇದು ಕೂಡ ಅಷ್ಟೇ. ಅದಾದ್ಮೇಲೆ ಪ್ರಾಬ್ಲಮ್ಸ್ ಅಂಡ್ ಹೌ ಟು ಫೇಸ್ ದೆಮ್ ಸ್ವಾಮಿ ವಿವೇಕಾನಂದ, ಇದು ಅಷ್ಟೇನೆ ತುಂಬಾ ಚಿಕ್ಕದು, ಆದ್ರೆ ನಿಜವಾಗ್ಲೂ ಅದನ್ನ ಓದಿದಾಗ ನಮ್ಗೆ ಎಷ್ಟು ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಒಂದು ಧೈರ್ಯ, ಸ್ಫೂರ್ತಿ, ಏನೋ ಒಂಥರ ಅದು ನಾವು ಓದೇ ಫೀಲ್ ಮಾಡ್ಬೇಕು ಅದನ್ನ. ಮತ್ತೆ ಚಿಕ್ಕ ಬುಕ್ಸ್ ಕೂಡ, ಈಗ ಏನಾಗುತ್ತೆ ಓದಕ್ ಕುತ್ಕೊಂಡಾಗ ಒಂದು ದೊಡ್ಡ ಬುಕ್ಸ್ ಅಂತ ಹೇಳಿದ್ರೆ ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಅಯ್ಯೋ ಇಷ್ಟೊಂದು ಪೇಜ್ ನೋಡೇ ನಾವು ತಿರುಗಿಸಿ ಅದನ್ನ ಪಕ್ಕಕ್ಕಿಟ್ಟು ನಿದ್ರೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಸೊ ಆತರ ಏನು ಅನ್ಸಲ್ಲ, ಇದು ಚಿಕ್ಕದು, ತುಂಬಾನೇ ಬೇಗನೂ ಓದಬಹುದು, ಅಷ್ಟೇ ವಿಚಾರಗಳು ಕೂಡ ತಿಳ್ಕೊಬಹುದು. ಸೊ ಹಾಗಾಗಿ ನಿಮ್ ಮಕ್ಳಿಗೆ ಆದಷ್ಟು ಈ ರೀತಿ ಒಂದು ಚಿಕ್ಕ ಬುಕ್ಸ್ ನ ಫಸ್ಟ್ ಮನೆಗೆ ತಗೊಂಡ್ ಬಂದು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಾವು ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಮಕ್ಳು ಕೂಡ ನೋಡ್ಕೊಂಡು ಅದನ್ನ ಫಾಲೋ ಮಾಡ್ತಾರೆ. ಅದ್ರ ರಿಸಲ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಂತಾನೆ ಹೇಳ್ತೀನಿ. ಏನಿಲ್ಲ ಅಂದ್ರೂ ಅವರು ಫೋನ್ ನೋಡೋದು ಅವಾಯ್ಡ್ ಆಗುತ್ತೆ, ಟಿವಿ ಅವಾಯ್ಡ್ ಆಗುತ್ತೆ, ಜೊತೆಗೆ ಏನೋ ಒಂದ್ ಸ್ವಲ್ಪ 100ಗೆ 100% ಇಲ್ಲ ಅಂದ್ರೂ ಕೂಡ ಒಂದು 10% ಆದ್ರೂ ಅವ್ರ ತಲೆಗೆ ಹೋಗುತ್ತೆ. ಅಟ್ಲೀಸ್ಟ್ ನಾವು ಓದಿ ಮಲ್ಕೊಬೇಕಾದ್ರೆ ಅವ್ರಿಗೆ ಸ್ಟೋರೀಸ್ ಮೂಲಕ ರಾತ್ರಿ ನಾವು ಹೇಳಿದಾಗ ಖಂಡಿತವಾಗ್ಲೂ ಅದು ತುಂಬಾನೇ ವರ್ಕ್ ಆಗುತ್ತೆ ಅಂತಾನೆ ಹೇಳ್ತೀನಿ. ನೀವು ಕೂಡ ಅದನ್ನ ಟ್ರೈ ಮಾಡಿ. ಫಸ್ಟ್ ನಾವು ಬದಲಾದಾಗ ಮಾತ್ರ ನಮ್ಮ ಮಕ್ಕಳನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ ಆಗುತ್ತೆ. ನಾವು ಬುಕ್ಸ್ ಓದಿ ಅಂತ ಅವ್ರಿಗೆ ಹೇಳ್ಕೊಂಡು ನಾವು ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಅದು ಬದಲಾವಣೆ ಆಗಲ್ಲ. ಅವರು ಕೂಡ ನಾವೇನ್ ಮಾಡ್ತೀವೋ ಅದನ್ನೇ ಮಾಡ್ತಿರ್ತಾರೆ. ಮಕ್ಕಳು ಹೇಳೋದನ್ನ ಮಾಡೋದಕ್ಕಿಂತ ಅವರು ನೋಡೇನೆ ಅವರು ಕಲಿಯೋದು, ಮತ್ತೆ ಅದೇ ಕೆಲಸನ ಮಾಡೋದು. ಸೊ ಹಾಗಾಗಿ ಫಸ್ಟ್ ನಾವು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿರ್ಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಆದವರು, ತಂದೆ ಬಿಡಿ ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಹೊರಗಡೆ ದುಡ್ಕೊಂಡು ಬರ್ತಾರೆ. ಸೊ ಅವರು ಅಷ್ಟು ಮಕ್ಳ ಜೊತೆ ಟೈಮ್ ಕೊಡಕ್ಕಾಗಲ್ಲ. ಆದ್ರೆ ನಾವು ಮನೆಯಲ್ಲಿ ಇತ್ಕೊಂಡು ತುಂಬಾನೇ ಮಕ್ಕಳನ್ನ ಮೋಟಿವೇಟ್ ಮಾಡ್ಬೋದು. ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಾವು ಲೈಫ್ ನ ಕಳೆದಾಗ ಅವರು ಕೂಡ ಅದನ್ನ ನೋಡಿ ಕಲಿತಾರೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಲಾಗ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ, ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.